ಸಮಕಾಲೀನ ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಕಥಾಹಂದರ ಮತ್ತು ಭಾವನಾತ್ಮಕ ನಿರೂಪಣೆಯ ಮೂಲಕ ಪ್ರೇಕ್ಷಕರ ಗಮನ ಸೆಳೆಯಲು ಸಜ್ಜಾಗಿರುವ ಚಿತ್ರ ಪ್ರೀತಿಯೇ ಉಸಿರು. ಪ್ರೀತಿ, ನಂಬಿಕೆ, ತ್ಯಾಗ ಮತ್ತು ಮಾನವೀಯ ಸಂಬಂಧಗಳ ಸುತ್ತ ಹೆಣೆಯಲ್ಪಟ್ಟಿರುವ ಈ ಚಿತ್ರವು ಎಲ್ಲಾ ವರ್ಗದ ಪ್ರೇಕ್ಷಕರನ್ನು ತಲುಪುವ ನಿರೀಕ್ಷೆಯನ್ನು ಮೂಡಿಸಿದೆ. ರವಿಕುಮಾರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ಚಿತ್ರದಲ್ಲಿ ವೇದಾಂತ್ ಕೆ ಮತ್ತು ರಂಜಿನಿ ಗೌಡ ಮುಖ್ಯ ನಾಯಕ-ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಜೊತೆಗೆ ದಿಯಾನ್ ಚಂದ್ರ ಹಾಗೂ ಅರ್ಚನಾ ಗೌಡ ಮತ್ತೊಂದು ಪ್ರಮುಖ ನಾಯಕ-ನಾಯಕಿ ಜೋಡಿಯಾಗಿ ಕಾಣಿಸಿಕೊಂಡಿದ್ದಾರೆ. ಪ್ರಶಾಂತ್ ಜಿಕೆ, ಪ್ರಜ್ವಲ್ ಕರ್ಪೆ ಹಾಗೂ ಶ್ರೀನಿವಾಸ್ ಪಿಎಂ ಚಿತ್ರದ ಇತರೆ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿ ಕಥೆಗೆ ಮತ್ತಷ್ಟು ಬಲವನ್ನು ತುಂಬಿದ್ದಾರೆ. ಜೀವನದ ವಿವಿಧ ಹಂತಗಳಲ್ಲಿ ಎದುರಾಗುವ ಭಾವನಾತ್ಮಕ ಸಂಘರ್ಷಗಳು ಮತ್ತು ಸಂಬಂಧಗಳ ಮೌಲ್ಯಗಳನ್ನು ಸೂಕ್ಷ್ಮವಾಗಿ ತೆರೆದಿಡುವ ಪ್ರಯತ್ನವನ್ನು ಚಿತ್ರತಂಡ ಮಾಡಿದೆ. ಚಿತ್ರದ ಸಂಗೀತವನ್ನು ಮಹೇಶ್ ರಾಜ್ ಅವರು ಸಂಯೋಜಿಸಿದ್ದು, ಕಥೆಯ ಭಾವನಾತ್ಮಕ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚಿಸುವ ರೀತಿಯಲ್ಲಿ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ರೂಪುಗೊಂಡಿವೆ. ದೃಶ್ಯ, ವೈಭವ, ಛಾಯಾಗ್ರಹಣ ಮತ್ತು ತಾಂತ್ರಿಕ ಗುಣಮಟ್ಟಕ್ಕೂ ವಿಶೇಷ ಆದ್ಯತೆಯನ್ನ ನೀಡಲಾಗಿದೆ. ನಿರ್ಮಾಪಕ ಮಹೇಶ್ ಕುಮಾರ್ ಟಿ ಅವರ ಬೆಂಬಲದೊಂದಿಗೆ ನಿರ್ಮಾಣಗೊಂಡಿರುವ ಈ ಚಿತ್ರವು ಕೇವಲ ಮನೋರಂಜನೆಗೆ ಸೀಮಿತವಾಗದೆ ಮಾನವ ಸಂಬಂಧಗಳ ಆಳವನ್ನ ಪ್ರೇಕ್ಷಕರಿಗೆ ತಲುಪಿಸುವ ಉದ್ದೇಶವನ್ನ ಹೊಂದಿದೆ. ಚಿತ್ರತಂಡದ ಅಭಿಪ್ರಾಯದಂತೆ ಪ್ರೀತಿಯೇ ಉಸಿರು, ಪ್ರೀತಿ ಎಂಬ ಸಾರ್ವತ್ರಿಕ ಭಾವನೆಯನ್ನ ಹೊಸ ದೃಷ್ಟಿಕೋನದಲ್ಲಿ ಪರಿಚಯಿಸುವ ಪ್ರಯತ್ನವಾಗಿದ್ದು, ಕುಟುಂಬ, ಪ್ರೇಕ್ಷಕರು ಹಾಗೂ ಯುವ ಸಮೂಹದ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆಯುವ ವಿಶ್ವಾಸವಿದೆ. ಸಶಕ್ತ ಕಥಾನಕ, ಮನಮುಟ್ಟುವ ಸಂಗೀತ ಮತ್ತು ಭಾವನಾತ್ಮಕ ನಿರೂಪಣೆಯೊಂದಿಗೆ ಪ್ರೀತಿಯೇ ಉಸಿರು ಕನ್ನಡ ಚಿತ್ರರಂಗದ ಗಮನಾರ್ಹ ಚಿತ್ರವಾಗಿ ಹೊರಹೊಮ್ಮುವ ಸಾಧ್ಯತೆಯನ್ನ ಕೂಡ ಹೊಂದಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.